ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಟ್ಸ್. ನಾನು ಇವತ್ತು ಬಂದಿರೋದು ಟಾಪ್ 3 ಬಂದಿದ್ದೀನಿ. ಇವತ್ತು ನಿನ್ನೆ ಟಾಪ್ 4, 5, 6 ಅಪ್ಲೋಡ್ ಮಾಡಾಯ್ತು ಆಗಲೇ ವಿಡಿಯೋ. ಬಿಗ್ ಬಾಸ್ ಅಲ್ಲಿ ಟಾಪ್ 4 ಯಾರು ಬರ್ತಾರೆ, 5 ಯಾರು ಬರ್ತಾರೆ, 6 ಯಾರು ಬರ್ತಾರೆ, ಈಗಿರೋದು ಕೌಂಟ್ ಡೌನ್ 3, 2, 1. ನಾನು ರಿಪೋರ್ಟ್ಸ್ ಬರೋ ಪ್ರಕಾರ ನಾನು ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವೇನಾದ್ರು ಅದು ಮಿಸ್ ಮಾಡಿಕೊಂಡ್ರೆ ತುಂಬ ನಿಮಗೆ, ಅಂದರೆ ಬಿಗ್ ಬಾಸ್ ಫ್ಯಾನ್ ಆಗಿರೋದ್ರಿಂದ ನಿಮಗೆ ಒಂಚೂರು ಲಾಸ್ ಆಗ್ಬೋದು. ಯಾಕೆ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಬರೋ ಪೋಲಿಂಗ್ಸ್ ಪ್ರಕಾರ, ವೋಟಿಂಗ್ಸ್ ಪ್ರಕಾರ, ಆಮೇಲೆ ಬಿಗ್ ಬಾಸಲ್ಲಿ ಎಷ್ಟೆಷ್ಟು ವೋಟ್ಸ್ ಬರ್ತಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸು, ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಫಾಲೋಯಿಂಗ್ ಇದೆ, ಆಮೇಲೆ ಎಷ್ಟು ವಿಡಿಯೋಸ್ ಅವ್ರ ಹೆಸರಲ್ಲಿ ಅಪ್ಲೋಡ್ ಆಗ್ತಿದೆ, ಎಲ್ಲ ಅದ್ರ ಮೇಲೆ ಬೇಸಿಸ್ ಆಗಿ, ಆಮೇಲೆ ನನಗೆ ಯಾರು ಇಷ್ಟ ಆಗೋರೆ ಅದ್ರ ಪ್ರಕಾರ ನಾನು ಈ ಯಾರು ಟಾಪ್ 3 ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ಟಾಪ್ 3 ಯಾರು ಬರ್ತಾರೆ ಅಂತ. ಅದನ್ನ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇವತ್ತೇ ಫಿನಾಲೆ. ಇವತ್ತು 3 ಜನ ಹೋಗ್ತಾರೆ, ನಾಳೆ 3 ಜನ ಉಳ್ಕೊತಾರೆ. ಅದಕ್ಕೆ ಈ 3 ಜನದ್ದು ನಾನು 3, 2, 1 ಇವತ್ತು ಆಗ್ತಾಯಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಚಾರಕ್ಕೆ ಬಂದರೆ ಏನಪ್ಪ ಅಂದರೆ, ಇವತ್ತು ಟಾಪ್ 3 ಅಂತೂ ಇವತ್ತು ಅನೌನ್ಸ್ ಆಗಲ್ಲ, ನಾಳೆನೇ ಅನೌನ್ಸ್ ಆಗೋದು. ಅದಕ್ಕೆ ನಾನು ಒಂದು ದಿವಸ ಮುಂಚೆನೇ ಅನೌನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ರಿಪೋರ್ಟ್ಸ್ ಬರ್ತಿರೋ ಪ್ರಕಾರ, ಆಮೇಲೆ ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಬಿದ್ದಿದೆ, ಆಮೇಲೆ ಪೋಲ್ಸು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಮಾಡ್ತಿದ್ದಾರೆ ಆ ಪೋಲ್ ಪ್ರಕಾರ. ಆಮೇಲೆ ಯೂಟ್ಯೂಬಲ್ಲಿ ಅವ್ರವ್ರ ಹ್ಯಾಶ್ಟ್ಯಾಗಲ್ಲಿ ಎಷ್ಟೆಷ್ಟು ವೀಡಿಯೋಸ್ ಅಪ್ಲೋಡ್ ಆಗಿದೆ, ಆಮೇಲೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ, ಅದ್ರ ಮೇಲೆಲ್ಲ ನಾನು ಪೂರ್ತಿ ಇನ್ಫಾರ್ಮೇಷನ್ ತೊಗೊಂಡು ನಾನು ಈ ಸ್ಲಾಟ್ ಕೊಡ್ತಾ ಇರೋದು. ನಾನು ಇವತ್ತು ಟಾಪ್ 3 ಯಾರು ಬರ್ತಾರೆ ಅಂದರೆ, ಇಲ್ಲಿ ವಿನಯ್ ಬರ್ತಾರೆ. ಅಂದರೆ ನೀವು ಕೇಳ್ಬೋದು, ಏನು ಗುರು ಪೂರ್ತಿ ಏನಪ್ಪ ಆರೆಂಜಿಗೆ ಆಡೋರೆ ಪೂರ್ತಿ, ಅಂದರೆ 100 ಡೇಸಲ್ಲಿ ಅವ್ರು ಒಂದ್ಸತಿನೂ ಕಳಪೆಗೆ ಹೋಗಿಲ್ಲ, ಆದರೂ ಅವ್ರಿಗೆ ಏನಕ್ಕೆ ಟಾಪ್ 3 ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲಿ ಅವ್ರು ಆಡಿರೋದು 100 ಡೇಸಲ್ಲಿ 50% ಅದು ಕೌಂಟ್ ತೊಗೊತಾರೆ. ಆದರೆ ಇಲ್ಲಿ ಓಡ್ಸು ಬೇಕಲ್ಲ ಗುರು. ಅಂದರೆ ಓಡ್ಸ್ ಎಲ್ಲೋ ಸಂಗೀತ ಮತ್ತು ಕಾರ್ತಿಕಿ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂಚೂರು ಕಮ್ಮಿ ಆಯಿತು. ಅದು ನೆಕ್ಸ್ಟು ಟಾಪ್ 2 ಸಂಗೀತ ಬರ್ತಾರೋ ಕಾರ್ತಿಕ್ ಬರ್ತಾರೋ ಅದನ್ನೂ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ನೀವು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಚಾರಕ್ಕೆ ಬಂದರೆ, ವಿನಯ್ ಅವ್ರದ್ದು ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅಲ್ಲಿ ಮೇಯ್ನ್ ಇವ್ರದ್ದು ಏನಂದರೆ, ಇಲ್ಲಿ ಹೈಲೈಟಿಂಗು ಅಂದರೆ ಥರ್ಡ್ ಬರೋಕ್ಕೆ ಏನು ಪಾಯಿಂಟ್ಲೆಸ್ ಆಯಿತು ಅಂದರೆ, ಇಲ್ಲಿ ಅವ್ರದ್ದು ಅಂದರೆ ಕ್ಯಾರೆಕ್ಟ್ರು ಒಳ್ಳೇದಿದೆ, ಅಂದರೆ ಪರ್ಸನ್ ಒಳ್ಳೆಯವರೇ ಪೂರ್ತಿ. ಅಂದರೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಅಂದರೆ ಎಲ್ಲರಿಗೂ ಅಷ್ಟು ಪೇಷನ್ಸ್ ಇರಲ್ವಲ್ಲ ಗುರು. ಒಂದೇ ಸತಿ ನೋಡಿದ ತಕ್ಷಣ ಕೆಟ್ಟವರು ಅಂತಾರೆ. ಆ ಕಾಲದಲ್ಲಿ ಇದ್ದೀವಿ ನಾವು. ಅಂದರೆ ಈಗ ಆಲ್ಮೋಸ್ಟ್ ಆಲ್ ಅವರು ಎಲ್ಲ ನೆಗೆಟಿವಲ್ಲೇ ಕಾಣಿಸ್ಕೊಂಡ್ಬಿಟ್ಟವ್ರೆ ಸ್ಟಾರ್ಟಿಂಗ್ ಬಂದಾಗಿಂದ. ಈಗೀಗ ಒಂದು 30-20 ಡೇಸಿಂದ ಎಲ್ಲೋ ಒಂಚೂರು ಒಳ್ಳೆಯವರು ಅಂತ ಎಲ್ಲರಿಗೂ ಅನ್ನಿಸ್ತಾ ಇರೋದು, ಅದು ನಿಮಗೆ ಗೊತ್ತಿರೋದೆ. ಆದ್ದರಿಂದ ಅವರಿಗೆ ವೋಟಿಂಗ್ಸು ಒಂಚೂರು ಕಮ್ಮಿ ಬೀಳ್ತಿದೆ. ಆಮೇಲೆ ಸಂಗೀತಗೆ ನಿಮಗೆ ಗೊತ್ತಿರೋದೆ, ಸಂಗೀತ ಅವ್ರು ಫೈನಲಿಗೆ ಹೋಗಿದ್ದಾರೆ, ಅದಕ್ಕೆ ಅವ್ರಿಗೆ ಒಂಚೂರು ಓಟ್ಸ್ ಜಾಸ್ತಿ ಬೀಳುತ್ತೆ. ಮತ್ತು ಕಾರ್ತಿಕ್ ಅವ್ರಿಗೆ ಏನಂತಿಗೆ ಓಟ್ಸ್ ಜಾಸ್ತಿ ಬೀಳ್ತಿದೆ ಅಂದರೆ, ಸಂಗೀತ ಅವ್ರದ್ದು ಕಾರ್ತಿಕ್ದು ಅವಾಗವಾಗ ಅಗ್ರೆಷನ್ಸು ಅವು ಇವು ಇದಾಯ್ತಲ್ಲ, ಅದರಿಂದ ಅವರು ಚೆನ್ನಾಗಿ ಆಡ್ಕೊಂಬಂದಿದ್ರು. ಅಂದರೆ ವಿನಯ್ ಕಂಪೇರ್ ಮಾಡಿದ್ರೆ ಕಾರ್ತಿಕ್ಕು ಒಂದು ರೇಂಜಿಗೆ ಒಂಚೂರು ಜಾಸ್ತಿ ಆಡಿದ್ರು ಅಂತ ಅನಿಸುತ್ತೆ ನನಗೆ. ಅಂದರೆ ಟಾಸ್ಕ್ಗಳಲ್ಲೆಲ್ಲ ಅವರು ಒಂದು 40 ಡೇಸಿಂದ ತುಂಬ ವೀಕ್ ಆಗಿದ್ದಾರೆ ವಿನಯ್ ಇವರು, ಕಾರ್ತಿಕ್ ಅವರು. ಆದರೆ ಇಲ್ಲಿ ವೋಟಿಂಗ್ಸು ಮ್ಯಾಟ್ರ್ ಆಗುತ್ತಲ್ಲ, ನೀವು ನಂಬ್ತಿರೋ ಬಿಡ್ತಿರೋ ಕಾರ್ತಿಕ್ಗೆ ಮತ್ತು ಸಂಗೀತಾಗಿ ಹೆವಿ ಓಟ್ಸ್ ಬೀಳ್ತಿದೆ. ವಿನಯ್ ಕಂಪೇರ್ ಮಾಡಿದ್ರೆ ವಿನಯ್ದು ಹೆವಿತ್ತು ಏನಪ್ಪ ವೋಟಿಂಗ್ಸ್ ತುಂಬ ಕಮ್ಮಿ ಬೀಳ್ತಿದೆ. ಓಟ್ಸ್ ಏನಾದರೂ ಚೆನ್ನಾಗಿ ಬಿದ್ದಿದ್ರೆ ವಿನಯ್ ಅವರು ಟಾಪ್ 2 ಇಲ್ಲ ಟಾಪ್ 1 ಬರೋ ಚಾನ್ಸಸ್ ತುಂಬ ಇತ್ತು. ಈಗ ನಾನು ನೋಡ್ತಿರೋದು ಎಲ್ಲ ಪೋಲಿಂಗ್ಸ್ ಯೂಟ್ಯೂಬ್ದೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ವೋಟಿಂಗ್ಸ್ ಎಲ್ಲ ತುಂಬ ಕಮ್ಮಿ ಇದೆ ವಿನಯ್ಗೆ. ಅಂದರೆ ಟಾಪ್ 3 ಬರೋ ಚಾನ್ಸಸ್ ಅಲ್ಲಿ ಪೂರ್ತಿ ಕಮ್ಮಿ ಅಂತ ಹೇಳ್ತಲ್ಲ. ಅಂದರೆ ನಾನು ಈಗ ಆಲ್ಮೋಸ್ಟ್ ಅಲ್ಲೂ ಈಗ ನೀವು ಆಲ್ಮೋಸ್ಟ್ ಅಲ್ಲಿ ಈಗ ಯೂಟ್ಯೂಬಲ್ಲಿ ಹ್ಯಾಶ್ಟ್ಯಾಗ್ ನೋಡಿದ್ರು ವಿನಯ್ ಅವ್ರದ್ದು ಹತ್ತತ್ರ 9,500 ಇದೆ. ಅಂದರೆ ಅವರ ಹೆಸರಲ್ಲಿ 9,500 ವೀಡಿಯೋಸ್ ಅಪ್ಲೋಡ್ ಆಗಿದೆ. ಅದೇ ನೀವು ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಸಂಗೀತ ಆಗಲಿ ಕಾರ್ತಿಕ್ ಅವ್ರದ್ದೆಲ್ಲ ಜಾಸ್ತಿ ಇದೆ. ಅದು ಬರೋ ವೀಡಿಯೋಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಅವ್ರದ್ದೆಲ್ಲ ಹತ್ತತ್ರ 1,000 ಏನೋ ಜಾಸ್ತಿ ಇದೆ ಅಷ್ಟೇ. ಸಂಗೀತ ಕಾರ್ತಿಕ್ ಅವ್ರದ್ದೆಲ್ಲ ಜಾಸ್ತಿ ಇದೆ. ಅಂದರೆ ಇಲ್ಲಿ ಮೇಯ್ನು ವೋಟಿಂಗ್ಸ್ ಜಾಸ್ತಿ ಬೀಳ್ತಿದೆ ಸಂಗೀತ ಮತ್ತು ಕಾರ್ತಿಕ್ಕು. ಆದರೆ ಇವ್ರು ಮನೇಲಿ ಚೆನ್ನಾಗಿ ಆಡಿದ್ದಾರೆ ವಿನಯ್. ಆದರೆ ಏನು ಮಾಡೋಂಗಿಲ್ಲ, ಇಲ್ಲಿ ವೋಟಿಂಗ್ಸು ಡಿಸೈಡ್ ಆಗುತ್ತೆ. ನಾನು ಹಳೆ ವಿಡಿಯೋಸೆಲ್ಲ ಹೇಳಿರೋ ಪ್ರಕಾರ ಇವರಿಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ವರ್ತೂರು ಮತ್ತು
ತುಕಾಲಿ ಅವ್ರಿಗೆಲ್ಲ ಏನಂದರೆ ಅವರಿಗೆ ಮನೇಲಿ ಜಾಸ್ತಿ ಆಡಿಲ್ಲ ಅಂದರೆ 50% ಅದು ಕೌಂಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅದು ಮ್ಯಾಟ್ರ್ ಆಯಿತು. ಅಂದರೆ ಅವರು ಒಂಚೂರು ಕೆಳಗಡೆ ಬರೋಕ್ಕೆ. ಈಗ ಇವರಿಗೆ ಮನೇಲಿ ಚೆನ್ನಾಗಿ ಆಡಿದ್ರು ಓಟ್ಸ್ ಚೆನ್ನಾಗೆ ಅಷ್ಟೊಂದು ಅಂದರೆ ಚೆನ್ನಾಗಿ ಬರ್ತಿದೆ. ಅಂದರೆ ಅವರಿಬ್ರು ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಾನು ವಿನಯ್ನ ಟಾಪ್ 5 ಅಂತ ಇದ್ದೀನಿ, ಟಾಪ್ 3ಗೆ ಬರ್ತಾರೆ ಅಂತ ಅನ್ಕೊತಾ ಇದ್ದೀನಿ ಎಲ್ಲ ಬರ್ಬೋದು, ಆಲ್ಮೋಸ್ಟ್ ಆಲ್ ಬರ್ಬೋದು. ಇದು ನೀವು ಯಾವುದೇ ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿದ್ರು ಆಲ್ಮೋಸ್ಟ್ ಆಲ್ ಇದೆ ಸ್ಲಾಟು. ಇನ್ನೂ ಒಂಚೂರು ಕೆಳಗೆ ಬಂದ್ರೂ ಡೌಟ್ ಇಲ್ಲ ಅನಿಸುತ್ತೆ. ಯಾಕೋ ನನಗೆ ಆ ಥರ ಅನ್ನಿಸ್ತೈತೆ. ಯಾಕಂದರೆ ಅವ್ರದ್ದು ಒಂಚೂರು ಓಟ್ಸ್ ಜಾಸ್ತಿ ಬೀಳ್ತಿದೆ ಅಂತ ರಿಪೋರ್ಟ್ಸ್ ಬರ್ತಿದೆ. ಅದಕ್ಕೋಸ್ಕರ ವಿನಯ್ ಅವ್ರು ಟಾಪ್ 3ಗೆ ಬರ್ಬೋದು. ನಿಮ್ಮ ಪ್ರಕಾರ ಯಾರು ಬರ್ಬೋದು ಟಾಪ್ 3ಲಿ? ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಯಾಕೆಂದರೆ ಒಂದೊಂದು ಕಮೆಂಟ್ನು ನಾನು ಓದ್ತೀನಿ. ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ. ಏನೇ ತಪ್ಪಾಗಿದ್ರು ನಾನು ರಿಪೋರ್ಟ್ಸ್ ಪ್ರಕಾರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ರಿಪೋರ್ಟ್ಸ್ ಬರ್ತಿರೋ ಪ್ರಕಾರ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಟಾಪ್ 2 ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.